ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಬಿಂದಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಇವತ್ತು ಗುರುವಾರ. ಇವತ್ತೇನು ವಿಶೇಷ ಅಂದರೆ ಗುರು ಪೌರ್ಣಮಿ. ನಿಮ್ಮೆಲ್ಲರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಶ್ರೀ ಗುರು ರಾಘವೇಂದ್ರ ಹಾಗೂ ಸಾಯಿಬಾಬಾರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಅಂತ ಕೇಳ್ಕೊತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೆ ನಾನು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿ, ಪೂಜೆ ಮುಗಿಸಿ, ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ. ಸೊ ನಾನು ಫಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಶೂಟ್ ಮಾಡ್ತಾಯಿದ್ದೀನಿ. ಇವತ್ತಿನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಒಂದು ಸಿಹಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಆಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಅದೇನಿಲ್ಲ, ಒಂದು ಸಿಂಪಲ್ ಸಜ್ಜಿಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸಜ್ಜಿಗೆ ಮಾಡೋದಕ್ಕೆ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆಗೆ ತುಪ್ಪ, ಗೋಡಂಬಿ, ದ್ರಾಕ್ಷಿನ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿನ ಸಪ್ರೇಟ್ ಒಂದು ಬೌಲ್ಗೆ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ ಮೀಡಿಯಮ್ ರವೆ ತೊಗೊಂಡಿದ್ದೀನಿ. 1 ಕಪ್ ಮೀಡಿಯಮ್ ರವೆನ ಚೆನ್ನಾಗಿ ಹುರ್ಕೊಬೇಕು. ರವೆ ಹೊಂಬಣ್ಣ ಬರೋವರೆಗೂ ಹುರ್ಕೊಬೇಕು. ರವೆ ಸರಿಯಾಗಿ ಹುರಿದಿಲ್ಲ ಅಂದರೆ ಸಜ್ಜಿಗೆ ಚೆನ್ನಾಗಿ ಆಗೋದಿಲ್ಲ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ 1 ಕಪ್ ರವೆಗೆ 3 ಕಪ್ ಅಳತೆಯಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ತಣ್ಣೀರೇ ಯೂಸ್ ಮಾಡಿದ್ದೀನಿ. ಬಿಸಿನೀರು ಯೂಸ್ ಮಾಡಿದ್ರೆ ರವೆ ಎಲ್ಲ ಗಂಟು ಆಗ್ಬಿಡುತ್ತೆ. ಸೊ ಅದಕ್ಕೆ ತಣ್ಣೀರೇ ಯೂಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಬೇಕು. ರವೆ ಚೆನ್ನಾಗಿ ಬೆಂದಿದೆ. ರವೆ ಬೆಂದಾದ್ಮೇಲೆ ನಾನಿಲ್ಲಿ 1 ಕಪ್ ರವೆಗೆ 1 ಕಪ್ ಅಷ್ಟೇ ನಾನು ಸಕ್ಕರೆ ತೊಗೊತಾ ಇದ್ದೀನಿ. ಸಿಹಿ ಕಮ್ಮಿ ಬೇಕು ಅಂದರೆ 3/4 ಕಪ್ ಸಕ್ಕರೆ ಯೂಸ್ ಮಾಡ್ಬೋದು. ಈ ಸಜ್ಜಿಗೆನ ಬೆಲ್ಲ ಹಾಕಿ ಕೂಡ ಮಾಡ್ಕೊಬೋದು. ನಾನೀಗ ಸಕ್ಕರೆ ಯೂಸ್ ಮಾಡಿದ್ದೀನಿ. ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ನಾವು ಮೊದಲೇ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡಿರೋಂಥ ಗೋಡಂಬಿ ದ್ರಾಕ್ಷಿನ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು 1/2 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಯೂಸ್ ಮಾಡೋದ್ರಿಂದ ಸಜ್ಜಿಗೆ ಒಳ್ಳೆ ಪರಿಮಳ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ 1 ನಿಮಿಷ ಮತ್ತೆ ಸಿಮ್ಮಲ್ಲಿ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಏಕೆಂದರೆ ಸಕ್ಕರೆ ತುಪ್ಪ ಎಲ್ಲ ಹೊಂದ್ಕೋಬೇಕು. ಚೆನ್ನಾಗಿ ಹೊಂದ್ಕೊಂಡ್ರೆ ಸಜ್ಜಿಗೆ ಚೆನ್ನಾಗಾಗುತ್ತೆ. ಇವಾಗ ಸಜ್ಜಿಗೆ ರೆಡಿ ಆಗಿದೆ. ನಾನೊಂದು ಸಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬ ಈಸಿ ರೆಸಿಪಿ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು, ಮಕ್ಕಳು ಕೂಡ ಇಷ್ಟ ಆಗುತ್ತೆ. ನಾನಿಲ್ಲಿ ವಿಡಿಯೋಗೋಸ್ಕರ ಮೊದಲನೇ ಸರಿ ಸಿಹಿ ರೆಸಿಪಿ ಮಾಡಿರೋದ್ರಿಂದ ಈ ಸಜ್ಜಿಗೆನ ದೇವ್ರಿಗೆ ಫಸ್ಟ್ ನೈವೇದ್ಯವಾಗಿ ಇಟ್ಟು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳಿಕೊಂಡು ಒಂದು ಆರತಿ ಮಾಡ್ಕೊತಾ ನೋಡೋದ್ರಲ್ಲ ಫ್ರೆಂಡ್ಸ್, ಸಿಂಪಲ್ ಸಜ್ಜಿಗೆ ಹೇಗೆ ಮಾಡೋದು ಅಂತ. ಇದನ್ನು ಟೇಸ್ಟ್ ಮಾಡಬೇಕಲ್ವಾ. ಇನ್ನು ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಉಪವಾಸದಲ್ಲಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ನಿಮ್ಗೆಲ್ಲರಿಗೂ ನನ್ನ ಹಸ್ಬೆಂಡ್ ಪರಿಚಯ ಮಾಡಿಸಿಲ್ಲ ಅಲ್ವಾ? ಬನ್ನಿ ಪರಿಚಯ ಮಾಡಿಸ್ತೀನಿ. ನೋಡಿ ಫ್ರೆಂಡ್ಸ್, ಇವರೇ ನನ್ನ ಹಸ್ಬೆಂಡ್ ರಾಜೇಶ್ ಅಂತ. ಹಾಯ್, ನಮಸ್ತೆ ಎಲ್ರಿಗೂ. ಇವಾಗ ಮೊದಲನೇ ರೆಸಿಪಿ ಮಾಡ್ತಾ ಇದ್ದೀನಿ ವ್ಲಾಗಲ್ಲಿ ಅಂತ ಹೇಳ್ಬಿಟ್ಟು ಸಜ್ಜಿಗೆ ಮಾಡಿದ್ದೀನಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು. ಗುರು ಪೌರ್ಣಮಿ ಇದೆ ಅಲ್ವಾ, ಆಲ್ರೆಡಿ ಟೈಮ್ ಆಗಿದೆ. ಬನ್ನಿ, ನಿಮ್ಮ ಜೊತೆಲಿ ಕರ್ಕೊಂಡೋಗಿ ದೇವ್ರ ದರ್ಶನ ಮಾಡಿಸ್ತೀನಿ. ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡ್ಕೊಂಬರೋಣ ಅಂತ ನಾನು ನನ್ನ ಹಸ್ಬೆಂಡ್ ಇಬ್ಬರು ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ. ನಾವು ಶೂಟೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಆಲ್ರೆಡಿ ಲೇಟ್ ಆಗಿತ್ತು. ದೇವಸ್ಥಾನ ಏನೋ ಓಪನ್ ಆಗಿತ್ತು, ಆದರೆ ದೇವ್ರ ಗರ್ಭಗುಡಿಗೆ ಒಂದು ಗೇಟ್ ಹಾಕಿದ್ರು. ಆದರೂ ದರ್ಶನ ಮಾಡ್ಬೋದಿತ್ತು ದೇವ್ರದ್ದು. ಸೊ ಹಾಗೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ದೇವಸ್ಥಾನದೊಳಗೆ ಹೋಗಿ ರಾಯರ ದರ್ಶನ ಏನೋ ಚೆನ್ನಾಗೇ ಆಯಿತು. ನೆಕ್ಸ್ಟು ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ರಾಯರ ಧ್ಯಾನ ಮಾಡಿ ರಾಯರ ಮಠಕ್ಕೆ ಹೋಯ್ತು ಅಂದ್ರೆ ಒಂದೊಳ್ಳೆ ನಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ. ಸೊ ಅಲ್ಲೇ ಕೂತ್ಕೊಂಡು ಧ್ಯಾನ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಹೋಗಿದ್ದೆ ಪ್ರತಿ ಹುಣ್ಣಿಮೆಗೂ ಹೋಗುವಂಥ ಯಲ್ಲಮ್ಮ ತಾಯಿ ದೇವಸ್ಥಾನ. ಇದು ನಮ್ಮ ಮನೆಗೆ ನಿಯರೆಸ್ಟಾಗೇ ಇದೆ. ಪ್ರತಿ ಹುಣ್ಣಿಮೆಲೂ ಇಲ್ಲಿ ತುಂಬ ರಶ್ಶೇ ಇರ್ತಾರೆ ಜನ. ಆದರೆ ಇವತ್ತು ಗುರು ಪೌರ್ಣಮಿ ಇರೋದ್ರಿಂದ ತುಂಬಾ ರಶ್ ಇತ್ತು. ರಶ್ ಇದ್ದರೂ ಪರವಾಗಿಲ್ಲ, ಸ್ವಲ್ಪ ವೆಯ್ಟ್ ಮಾಡೇ ದೇವ್ರ ದರ್ಶನ ಮಾಡೋಣ ಅಂತ ದೇವಸ್ಥಾನದೊಳಗೆ ಹೊರಟ್ವಿ. ಹಾಗೆ ಇಲ್ಲಿ ಪ್ರತಿ ಸತಿ ಬಂದಾಗೂ ನಾವು ಕುಂಕುಮಾರ್ಚನೆ ಮಾಡಿಸ್ತೀವಿ. ಅದೇ ರೀತಿ ಇವಾಗಲೂ ಕೂಡ ಕುಂಕುಮಾರ್ಚನೆ ಟಿಕೆಟ್ ತೊಗೊಂಡು ದೇವಸ್ಥಾನದೊಳಗೆ ಹೋದ್ವಿ. ದೇವಸ್ಥಾನದಲ್ಲಿ ತುಂಬಾ ರಶ್ ಇದ್ದರು. ಸ್ವಲ್ಪ ಹೊತ್ತು ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿ ನೆಕ್ಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ. ಏಕೆಂದರೆ ಮೊದಲೇ ಹೋಗಿದ್ರೆ ನಮಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ವಿಶೇಷ ದಿನಗಳಲ್ಲಿ ತುಂಬಾ ಜನ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ನಮಗೆ ವಿಡಿಯೋ ಶೂಟ್, ಫೋಟೋ ಶೂಟ್ ಮಾಡೋದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ನಾವು ಅವ್ರ ಪರ್ಮಿಷನ್ ತೊಗೊಂಡೇ
ವಿಡಿಯೋ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಾಯಿತು. ನಾವು ಕುಂಕುಮಾರ್ಚನೆ ಟಿಕೆಟ್ ತೊಗೊಂಡೋದ್ರಿಂದ ಕುಂಕುಮಾರ್ಚನೆನೆಲ್ಲ ಮುಗಿಸ್ಕೊಂಡು ಆರತಿ ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ವಿ. ನೆಕ್ಸ್ಟು ಪ್ರದಕ್ಷಿಣೆ ಮಾಡ್ಕೊಳ್ಳೋಣ ಅಂತೇಳಿ ದೇವ್ರ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಈ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಲ್ಲೂ ವಿಶೇಷ ಪೂಜೆ ಇರುತ್ತೆ. ಅದ್ರ ಜೊತೆಗೆ ಪ್ರಸಾದ ಸೇವೆನೂ ಇರುತ್ತೆ. ನಾವು ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಇಸ್ಕೊಂಡು ತಿಂದು ಇನ್ನು ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯಿತು ಅಂತ ಮನೆಗೆ ವಾಪಸ್ ಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ದಿನ ಹೇಗೆಲ್ಲ ಇತ್ತು ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಮಾತಿದೆ. ಮನುಷ್ಯ ಜೀವನದಲ್ಲಿ ಬರೋ ಎಲ್ಲ ಸಮಸ್ಯೆಗಳು ಕೇವಲ ಅವ್ರನ್ನ ದುರ್ಬಲಗೊಳಿಸೋದಕ್ಕೆ ಬರೋದಿಲ್ಲ. ಕೆಲವು ಸಮಸ್ಯೆಗಳು ಅವ್ರು ಇವಾಗ ಏನಿದ್ದಾರೆ ಅದಕ್ಕಿಂತ ಹೆಚ್ಚು ಅವ್ರನ್ನ ಬಲಗೊಳಿಸೋದಕ್ಕೆ ಅಂತಲೂ ಬರುತ್ತೆ. ಹೇಗೆಂದರೆ ಅಕ್ಕಿ ಚೆನ್ನಾಗಿ ಬೆಂದ್ರಷ್ಟೇ ಅದು ಅನ್ನ ಆಗೋದು. ಹಾಗೆ ನಾವು ನಮ್ಮ ಜೀವನದಲ್ಲಿ ಬರೋ ಎಲ್ಲ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸಿದ್ರಷ್ಟೇ ನಮ್ಮಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ನಾವೆಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತ ನಮಗೆ ಗೊತ್ತಾಗೋದು ಅಲ್ವಾ. ಓಕೆ, ಇದರೊಂದಿಗೆ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವಿಡಿಯೋ ನೋಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.